ಓಕೆ ಗೈಸ್, ಹಿಂದಿನ ವೀಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಸೆಟ್ಟಿಂಗ್ಸ್ ಬಗ್ಗೆ ಮತ್ತು ಈ ಟೂಲ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಸ್ನ್ಯಾಪ್ಸೀಡ್ ಫ್ರೀ ಕೋರ್ಸ್ನ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಫಸ್ಟ್ ವೀಡಿಯೋಯಿಂದ ನೀವು ಆಗಿರೋ 2 ವೀಡಿಯೋನ ನೀವು ನೋಡ್ಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಈ HDR ಸ್ಕೇಪ್ ಟೂಲಿಂದ ನೆಕ್ಸ್ಟ್ ಯಾವ್ಯಾವ ಟೂಲ್ ಬರುತ್ತೋ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಗ್ಲ್ಯಾಮರ್ ಗ್ಲೋ ಅಂದರೆ ಏನಂತ ತೋರಿಸ್ತೀನಿ. ಫಸ್ಟು ಈ ಆಪ್ಷನ್ ಮೇಲೆ ಹೋಗಿ ಫುಲ್ಲು ರಿವರ್ಟ್ ಬಗ್ಗೆ ನಿಮ್ಗೆ ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ. ಆ ರಿವರ್ಟ್ ಬಗ್ಗೆ ಇವಾಗ ಯೂಸ್ ಮಾಡೋಣ. ರಿವರ್ಟ್ ಅಂದರೆ ಫೋಟೋ ಫಸ್ಟ್ ಹೇಗಿತ್ತು ಆ ಥರ ಆಗಿಬಿಡುತ್ತೆ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ, ಗ್ಲ್ಯಾಮರ್ ಗ್ಲೋ ಮೇಲೆ ಹೋಗೋಣ. ಗ್ಲ್ಯಾಮರ್ ಗ್ಲೋ ಅಂದರೆ ಏನು ಅಂತ ಅಂದರೆ ಫೇಸ್ ನೋಡ್ಬೋದು ನೀವು. ಒಂದು ಫೋಟೋದಲ್ಲಿ ಬ್ಲರ್ರಿ ಎಫೆಕ್ಟ್, ಒಂದು ಡ್ರೀಮಿ ಎಫೆಕ್ಟ್ ಬೇಕು ಅಂದರೆ ನೀವು ಈಗ ಗ್ಲ್ಯಾಮರ್ ಗ್ಲೋ ಅಂತ ಇದೆಯಲ್ವಾ, ಈ ಆಪ್ಷನ್ನ ಯೂಸ್ ಮಾಡ್ಕೊಬೋದು. ಇದರಲ್ಲಿ ತುಂಬ ಅಂತ ಒಂದು ಕಲರ್, ಬೇರೆ ಬೇರೆ ಕಲರ್ ಆಪ್ಷನ್ ಬರುತ್ತೆ. ನೀವು ಯಾವ ಕಲರ್ಗಾರು ಹೋಗಿ ನೀವು ಗ್ಲೋ ಮಾಡ್ಕೊಬೋದು. ಗ್ಲೋ ಮಾಡ್ಕೊಳ್ಳೋ ಜೊತೆಗೆ ನಿಮಗೆ ಸ್ಯಾಚುರೇಷನು, ವಾಮ್ ಎಲ್ಲ ಸಿಗುತ್ತೆ. ಸ್ಯಾಚುರೇಷನ್ನ ಕಮ್ಮಿ ಕೂಡ ಮಾಡ್ಕೊಬೋದು, ವಾಮ್ನ ಕೂಡ ಹೆಂಗೆ ಬೇಕು ನೀವು ಆ ಥರ ಎಲ್ಲ ಚೇಂಜ್ ಮಾಡ್ಕೊಬೋದು. ಒಂದು ಯೂಸ್ಫುಲ್ ಟೂಲೇ ಇದು ಗ್ಲ್ಯಾಮರ್ ಗ್ಲೋ, ಸಕ್ಕತ್ತಾಗಿದೆ ಒಂದು ಟೂಲು. ನೆಕ್ಸ್ಟ್ ಟೂಲ್ಗೆ ಹೋಗೋಣ. ಟೋನಲ್ ಕಾಂಟ್ರಾಸ್ಟ್ ಅಂತ ಇದೆ. ಟೋನಲ್ ಕಾಂಟ್ರಾಸ್ಟ್ ಅಂದರೆ ನಿಮಗೆ ನೋಡಿ, ಹೈ ಟೋನ್ಸ್, ಎಲ್ಲೆಲ್ಲಿ ಹೈ ಟೋನ್ಸ್ ಇದೆ, ಮಿಡ್ ಟೋನ್ಸ್ ಇದೆ, ಲೋ ಟೋನ್ಸ್ ಇದೆ, ಪ್ರೊಟೆಕ್ಟ್ ಶ್ಯಾಡೋ ಇದೆ, ಹೈಲೈಟ್ ಶ್ಯಾಡೋ, ಇವಾಗೆಲ್ಲ ಜಾಸ್ತಿ ಮಾಡಿ ತೋರಿಸ್ತೀನಿ ನೋಡಿ. ಮಿಡ್ ಟೋನ್ಸ್ ಅಂದರೆ ಎಲ್ಲ ನೋಡಿ ಸೆಂಟಲ್ಲಿರೋ ಟೋನ್ಸ್, ಅಂದರೆ ಒಂದು ಕಲರ್ಸಲ್ಲಿ ಇದು ಡಾರ್ಕು, ಅದಕ್ಕಿಂತ ಸ್ವಲ್ಪ ಡಾರ್ಕು, ಅದಕ್ಕಿಂತ ಸ್ವಲ್ಪ ಡಾರ್ಕು, ಅದಕ್ಕಿಂತ ಲೈಟು ಈ ಥರ ಬರುತ್ತೆ. ಮಿಡ್ ಟೋನ್ಸ್ ಅನ್ನೋದು ಒಂದು ಮಧ್ಯದಲ್ಲಿ ಇರುವಂತಹ ಕಲರು. ಹೈ ಟೋನ್ಸ್ ಅಂದರೆ ಜಾಸ್ತಿ ಇರೋ ಕಲರ್ಸು, ಅರ್ಥ ಆಗಿದೆ ಅನ್ಕೋತೀನಿ. ಲೋ ಟೋನ್ಸ್ ಅಂದರೆ ಕಮ್ಮಿ ಇರೋ ಕಲರ್ಸ್ ನೋಡಿ. ಲೋ ಟೋನ್ಸ್ ಅಂದರೆ ಎಲ್ಲ ಇವಾಗ ಇಲ್ಲಿ ಶ್ಯಾಡೋಸ್ ಇರೋದೆಲ್ಲ ಹೋಗ್ತಾ ಇದೆ, ಅಂದರೆ ಡಾರ್ಕ್ ಆಗಿರೋ ಕಲರ್ಸು ಲೋ ಟೋನ್ಸು ಬರುತ್ತೆ. ಪ್ರೊಟೆಕ್ಟ್ ಶ್ಯಾಡೋ ಅಂದರೆ ಶ್ಯಾಡೋಸ್ ಎಲ್ಲೆಲ್ಲಿದೆ ನೋಡ್ಕೊಳ್ಳಿ, ಒಂದೊಂದು ಗೊತ್ತಾಗಲ್ಲ ನಾವು ಎಡಿಟ್ ಮಾಡ್ಕೊಬೇಕಾದ್ರೆ. ಪ್ರೊಟೆಕ್ಟ್ ಹೈಲೈಟ್ಸ್ ಅಂದರೆ ಹೈಲೈಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಜಾಸ್ತಿ ಆಗುತ್ತೆ. ಸಿಂಪಲ್ ಅಂದರೆ ಸಿಂಪಲ್ ಆಗಿರೋದು. ಇದು ಜಾಸ್ತಿ ಏನು ಯೂಸ್ಫುಲ್ ಟೂಲ್ ಅಲ್ಲ ಇದು. ಟೋನಲ್ ಕಾಂಟ್ರಾಸ್ಟ್ ಯೂಸ್ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಮತ್ತು ಈ ಡ್ರಾಮಾ ಟೂಲ್ ಒಂದೊಂದರಲ್ಲಿ ಯೂಸ್ ಆಗುತ್ತೆ. ಒಂದು ಸಿನಿಮ್ಯಾಟಿಕ್ ಎಫೆಕ್ಟ್ ಕೊಡ್ಬೋದು ಮತ್ತು HDR ಎಫೆಕ್ಟ್ ಕೊಡೋಕ್ಕೆ ಈ ಡ್ರಾಮಾ ಟೂಲ್ ಯೂಸ್ ಆಗುತ್ತೆ ನೋಡಿ. ಬೇರೆ ಬೇರೆ ಕಲರ್ಸ್ನ ನಾವು ಯೂಸ್ ಮಾಡ್ಬೋದು ಇದರಲ್ಲಿ. ಡ್ರಾಮಾ 1, ಡ್ರಾಮಾ 2, ಬ್ರೈಟ್ 1, ಬ್ರೈಟ್ 2, ಡಾರ್ಕ್ 1, ಡಾರ್ಕ್ 2 ಅಂತ ಎಲ್ಲ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ನೋಡಿ ಫಿಲ್ಟರ್ ಸ್ಟ್ರೆಂತು ನೀವು 100% ಇಟ್ಕೊಬೋದು, ಕಮ್ಮಿ ಆದರೂ ಇಟ್ಕೊಬೋದು, ಎಷ್ಟಾದರೂ ಇಟ್ಕೊಬೋದು. ಸ್ಯಾಚುರೇಷನ್ ಬರುತ್ತೆ ಇದರಲ್ಲಿ, ಕಮ್ಮಿ ಜಾಸ್ತಿ ಮಾಡ್ಕೊಬೋದು. ರಾಂಗ್ ಅಂತ ಕೊಡಿ. ನೆಕ್ಸ್ಟ್ ಟೂಲ್ಗೆ ಬರೋಣ. ನೆಕ್ಸ್ಟ್ ಟೂಲ್ ಬಂದು ವಿಂಟೇಜ್ ಟೂಲ್. ಇದು ಒಂದು ಸಕ್ಕತ್ತಾಗಿರೋ ಕಲರ್ ಗ್ರೇಡಿಂಗ್ ಟೂಲ್ ಅಂತ ಹೇಳ್ಬೋದು. ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿ ನಿಮ್ಮ ಫೋಟೋ ಏನಾದರೂ ಬೇರೆ ಬೇರೆ ಕಲರ್ಸ್ ನೀವು ಮಾಡೋಂಗಿದ್ರೆ ನೋಡಿ, ಇಲ್ಲಿ ಬೇರೆ ಬೇರೆ ಕಲರ್ ಟೋನ್ ನಿಮಗೆ ಕಾಣಿಸುತ್ತೆ. ಒಂದೇ ಫೋಟೋದಲ್ಲಿ ಬೇರೆ ಬೇರೆ ಥರ ಕಲರ್ ಟೋನ್ ನೀವು ಇಟ್ಕೊಂಡು ನೀವು ಮಾಡ್ಬೋದು. ಅಂದರೆ ವಿಂಟೇಜ್ ಬರುತ್ತೆ ನಿಮಗೆ. ಬ್ರೈಟ್ನೆಸ್ ಎಲ್ಲೆಲ್ಲಿದೆ ನೋಡಿ, ಬ್ರೈಟ್ನೆಸ್ ಇಲ್ಲಿ ಜಾಸ್ತಿ ಇದೆ, ಅದ್ರ ಮೇಲೆ ಜಾಸ್ತಿ ಆಗ್ತಾಯಿದೆ, ಬೇರೆ ಕಡೆ ಆಗ್ತಾಯಿಲ್ಲ. ಆ ಥರ ಇಲ್ಲಿ ನೀವು ಸ್ಯಾಚುರೇಷನ್ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾತ್ರ ನಿಮಗೆ ಇದು ಬರುತ್ತೆ. ಸ್ಟೈಲ್ ಸ್ಟ್ರೆಂತ್ ನೋಡಿ, ಇದರಲ್ಲಿ ಇಷ್ಟು ಆಪ್ಷನ್ ಇರುತ್ತೆ. ವಿಂಟೇಜ್ ಅಂದರೆ ಸುತ್ತ ಬ್ಲ್ಯಾಕ್ ಕಲರ್ ಬರುತ್ತೆ, ಸುತ್ತ ವೈಟ್ ಕಲರ್ ಕೂಡ ಮಾಡ್ಕೊಬೋದು, ಬ್ಲ್ಯಾಕ್ ಕಲರ್ ಕೂಡ ಮಾಡ್ಕೊಬೋದು. ಈ ಥರ ಆಪ್ಷನ್ಗಳು ಕಾಣಿಸುತ್ತೆ ನೋಡಿ. ಇಲ್ಲಿ ಮುಂದೆಗಡೆ ವಿಂಟೇಜ್ನ ನಿಮಗೆ ಬ್ಲರ್ ಬೇಕು ಅಂದರೆ ಬ್ಲರ್ ಕೂಡ ಮಾಡುತ್ತೆ ಇದು ಆರಾಮಾಗಿ. ಕಾಣಿಸ್ತಾ ಇರ್ಬೋದು, ಇಲ್ಲಿ ಬ್ಲರ್ ಮಾಡುತ್ತೆ. ಇಲ್ಲಿ ಕೆಳಗಡೆ ಎಲ್ಲ ಬ್ಲರ್ ಮಾಡಿದೆಲ್ಲ ಒಂದು ಸಕ್ಕತ್ತಾಗಿರೋ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಬೋದು. ಕ್ಯಾಮ್ರಾ ಫೀಲ್ ತೊಗೋಬೋದು ಎಡಿಟ್ ಮಾಡಬೇಕಾದ್ರೆ. ಸಿಂಪಲಾಗಿ ಇವಾಗ ರಾಂಗ್ ಹೋಗೋಣ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಗ್ರೈನಿ ಫಿಲಮ್. ಇದಂತೂ ನಮ್ಗೆ ತುಂಬ ಇಷ್ಟ ಆಗಿರೋ ಟೂಲು. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಟೂಲಲ್ಲಿರೋದು ನಿಮಗೆ ಸ್ವೈಪ್ ಮಾಡಿದ್ರೆ ನಿಮಗೆ ಗ್ರೈನ್ಸ್ ಅಂತ ಕಾಣುತ್ತೆ, ಸ್ಟೈಲ್ ಸ್ಟ್ರೆಂತ್ ಅಂತ ಕಾಣುತ್ತೆ. ಸ್ಟೈಲ್ ಸ್ಟ್ರೆಂತ್ನ ಫುಲ್ 100% ಕೊಟ್ಕೊಳ್ಳಿ, ಗ್ರೈನ್ನ ಫುಲ್ ಡೌನ್ ಮಾಡ್ಕೊಳ್ಳಿ. ಇದರಿಂದ 10% ಆದರೂ ಇಟ್ಕೋಬೋದು ನೀವು ಗ್ರೈನ್. ಒಂದು HD ಎಫೆಕ್ಟ್ ಬರಬೇಕಾದ್ರೆ 5-10% ಇಟ್ಕೊಳ್ಳಿ. ಇದರಿಂದ ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ಇರೋ ಆಪ್ಷನ್ಗಳಲ್ಲಿ ಸಿನಿಮ್ಯಾಟಿಕ್ ಲುಕ್ ಆಗಿರೋ ಒಂದು 3-4 ಪ್ರೀಸೆಟ್ಸ್ ಇದೆ, ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಸಿನಿಮ್ಯಾಟಿಕ್ ಲುಕ್ ಬೇಕಂದರೆ ನೀವು ಸಿಂಪಲಾಗಿ ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ರಲ್ಲಿ ಗ್ರೈನ್ನ ಕಮ್ಮಿ ಮಾಡ್ಕೊಂಡು ಸ್ಟೈಲ್ ಸ್ಟ್ರೆಂತ್ನ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಸಿಂಪಲಾಗಿ ಒಂದು ಸಿನಿಮ್ಯಾಟಿಕ್ ಲುಕ್ಕು ಬರುತ್ತೆ ನೋಡಿ. ಇಷ್ಟೊಂದು ಪ್ರೀಸೆಟ್ಸ್ಗಳು ಇಲ್ಲಿ ಸಿಗುತ್ತೆ, ಅಂದರೆ 1 ಕ್ಲಿಕ್ ಫಿಲ್ಟರ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ. ಈ ಥರ ನಿಮಗೆ ಆಪ್ಷನ್ ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ಟೂಲ್ಗೆ ಹೋಗೋದಿದ್ರೆ ರಿಟೋರ್ಕ್ಸ್ ಅಂತ ಇದೆ. ರಿಟೋರ್ಕ್ಸ್ ಬಗ್ಗೆ ಅಷ್ಟು ಏನು ಬೇಡ, ಯಾಕಂದರೆ ಇದು ಹಳೆ ಫೋಟೋಗಳ ಥರ ಮಾಡೋದು.
ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ಜಾಸ್ತಿ ಯೂಸ್ ಇಲ್ಲ, ಈ ಟೂಲ್ ಬಗ್ಗೆ ಅಷ್ಟು ಏನು ಇದು ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಇರೋ ಟೂಲ್ ಬಗ್ಗೆನೂ ಏನು ಅಷ್ಟು ಬೇಕಾಗಿಲ್ಲ ಅನ್ಕೋತೀನಿ. ಯಾಕಂದರೆ ನೋಡಿ, ಈ ಟೂಲ್ಗಳು ಏನು ಯೂಸ್ ಆಗಲ್ಲ, ಟೆಕ್ಸ್ಚರ್ ಆ್ಯಡ್ ಮಾಡೋಕ್ಕೂ ಆಗಲಿ ಎಂತಕ್ಕೆ ಆಗಲಿ. ನಾವಿವಾಗ ಮೇನ್ ಟೂಲ್ಸ್ಗಳೇ ಇರೋದು ಇದಿಷ್ಟು ಮೇನ್ ಟೂಲ್ಸು. ಆದರೂ ನಿಮಗೆ ಸುಮ್ಮನೆ ಫುಲ್ ಡೀಟೇಲ್ಡಾಗಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಬಂದರೆ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ಥರ ಇರುತ್ತೆ, ನೀವು ನೋಡ್ಕೊಬೋದು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ರೆಡ್ಡು, ಆರೆಂಜು, ಎಲ್ಲೋ ನೋಡಿ, ಎಲ್ಲೆಲ್ಲಿ ನಿಮಗೆ ಬರೀ ಗ್ರೀನ್ ಇರೋ ಕಡೆ ಜಾಸ್ತಿ ವೈಟ್ ಬೇಕಾ, ಎಲ್ಲೋ ಬ್ಲೂ ಇರೋ ಕಡೆ ಬೇಕಾ, ಇಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ಕಲರ್ಸ್ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೋಡಿ, ಈ ಆಪ್ಷನ್ಗೆ ಬಂದರೆ ಇಲ್ಲೇನು ಅಷ್ಟು ಯೂಸ್ಫುಲ್ ಇಲ್ಲ. ಅಂದರೆ ನಿಮಗೆ ಡಾರ್ಕ್ ಎಫೆಕ್ಟಲ್ಲಿ ನಿಮಗೇನಾದರೂ ಶ್ಯಾಡೋಸ್ಗೆ ಕಲರ್ ಹಾಕಬೇಕಂದ್ರೆ ಇಲ್ಲಿಂದ ತೊಗೊಂಡು ನೀವು ಎಡಿಟ್ ಸ್ಟಾಕಲ್ಲಿ ಎಡಿಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಪೋರ್ಟ್ರೇಟ್ ನೆಕ್ಸ್ಟ್, ಈ ಒಂದು ಇದ್ರ ಬಗ್ಗೆ ಹೇಳಬೇಕಂದ್ರೆ ಪೋರ್ಟ್ರೇಟ್ ಅನ್ನೋದು ಒಂದು ತುಂಬ ಒಳ್ಳೆಯ ಟೂಲ್ ಅಂತಲೇ ಹೇಳ್ಬೋದು. ಈ ಫೇಸ್ ಸ್ಪಾಟ್ಲೈಟ್ ಅಂತ ಇರೋದು ತುಂಬ ಒಂದು ಅದ್ಭುತವಾಗಿರೋ ಟೂಲು. ಇದರಲ್ಲಿ ನೀವು ನಿಮ್ಮ ಫೇಸ್ನ ಗ್ಲೋ ಮಾಡ್ಕೊಬೋದು. ಫೇಸ್ನ ನೋಡಿ, ಬರೀ ನೀವೇನಾರ ಫೇಸ್ ಸ್ಪಾಟ್ಲೈಟ್ನ ಜಾಸ್ತಿ ಮಾಡಿದ್ರೆ ಬರೀ ಫೇಸ್ ಹತ್ರ ಹೋಗುತ್ತೆ ಸ್ಪಾಟು, ಅಂದರೆ ಬೇರೆ ಕಲರೆಲ್ಲ ಇದಾಗುತ್ತೆ. ನಿಮ್ಮ ಫೇಸ್ ಕಲರ್ನ ಕೂಡ ಇಲ್ಲಿ ಚೇಂಜ್ ಮಾಡ್ಕೊಬೋದು. ಡಾರ್ಕು ಏನಾದರೂ ನಿಮ್ಮ ಬ್ಲ್ಯಾಕ್ ಆಗಿದೆ, ಸ್ವಲ್ಪ ಮೀಡಿಯಮ್ ಆಗಿದೆ, ಇನ್ನೂ ವೈಟ್ ಆಗಿದೆ, ಇನ್ನೂ ವೈಟ್ ಹಾಕಬೇಕಂದ್ರೆ ಇದಕ್ಕೆ ಬರ್ಬೋದು. ಏನೂ ಬೇಡ ಅಂದರೆ ಅಂತ ಕೊಟ್ಕೊಳ್ಳಿ. ಇದರಲ್ಲೂ ತುಂಬ ಆಪ್ಷನ್ಸ್ ಇರುತ್ತೆ. ಸ್ಕಿನ್ ಸ್ಮೂತ್ನಿಂಗು, ಐ ಕ್ಲಾರಿಟಿ, ಫೇಸ್ ಸ್ಪಾಟ್ಲೈಟ್ ಅಂತ. ಐ ಕ್ಲಾರಿಟಿ ಅಂದರೆ ನಿಮ್ಮ ಕಣ್ಣುಗಳನ್ನ ಕ್ಲಾರಿಟಿ ಜಾಸ್ತಿ ಮಾಡುತ್ತೆ. ಸ್ಕಿನ್ ಸ್ಮೂತ್ನಿಂಗು ಫೇಸ್ ಮಾಮೂಲಿ ಸ್ಮೂತ್ ಮಾಡುತ್ತೆ. ಫೇಸ್ ಸ್ಪಾಟ್ಲೈಟಲ್ಲಿ ನಿಮ್ಮ ಒಂದು ಫೇಸ್ದು ಲೈಟ್ ಬರುತ್ತಲ್ವ, ಲೈಟಲ್ಲಿ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ಸಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ. ನಿಮಗೆ ಯಾವುದು ನಿಮ್ಮ ಫೋಟೋ ತಕ್ಕನಾಗಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೊಂಡು ನೀವು ರೈಟ್ ಅಂತ ಕೊಟ್ಕೋಬೋದು. ಓಕೆ, ನೆಕ್ಸ್ಟಿಗೆ ಹೋಗೋಣ. ಹೆಡ್ಫೋನ್ಸ್ ಅಂತ ಇದೆ. ಇದು ಹೆಡ್ಫೋನ್ಸ್ ಏನು ಅಷ್ಟು ಯೂಸ್ಫುಲ್ ಟೂಲ್ ಅಲ್ಲ ಅನ್ಕೋತೀನಿ. ಸ್ಮೈಲ್ ನೋಡಿ, ಇದೇನಂದರೆ ಮುಖ ನೀವು ಚೇಂಜ್ ಆಗ್ತಾ ಇರೋದು ನೋಡ್ಬೋದು. ನಿಮ್ಮ ಫೇಸಲ್ಲಿ ಸ್ಮೈಲ್ ಇಲ್ಲ ಅಂದರೆ ಇಲ್ಲೇ ನೀವು ಸ್ಮೈಲ್ ಕೊಡ್ಬೋದು. ಇದು ಈ ಆಪ್ಷನ್ ಇಲ್ಲಿದೆ ಅಲ್ವಾ, ಫೇಸ್ ಅದೇ ಆಟೋಮೆಟಿಕ್ಕಾಗಿ ಇದು ಮಾಡುತ್ತೆ. ರೆಕಗ್ನೈಸ್ ಮಾಡಿಲ್ಲ ಅಂದರೆ ನೀವು ಇಟ್ಕೊಳ್ಳಿ. ಫೋಕಲ್ ಲೆಂತು ಅಂದರೆ ನಿಮಗೆ ದಪ್ಪ ಬೇಕಾ ಸಣ್ಣ ಬೇಕಾ ಮುಖ, ಸ್ಮೈಲ್ ಆಗಿರೋದು. ಟ್ಯೂಲಿಪ್ ಸೈಜ್ ಅಂದರೆ ಏನು ಇದರಲ್ಲಿ ಇದಾಗ್ತಾ ಇಲ್ಲ, ಅದೇ ಕಣ್ಣುಗಳ ಹತ್ರ ಪ್ಯೂಲಿಪ್ ಬರುತ್ತಲ್ಲ ಅದ್ರ ಸೈಜ್. ಆದರೆ ಇದು ಕಣ್ಣು ಓಪನ್ ಇಲ್ಲ, ಅದಕ್ಕೋಸ್ಕರ ಹಿಂಗೆ ತೋರಿಸ್ತಾ ಇದೆ. ಸ್ಮೈಲ್ ನೋಡಿ, ಜಾಸ್ತಿ ಕಮ್ಮಿ ಮಾಡ್ಕೊಬೋದು, ಆಗ್ತಾ ಇರೋದಿಲ್ಲ. ಈ ಥರ ನೀವು ಇಲ್ಲೇ ಎಡಿಟ್ ಮಾಡ್ಕೊಬೋದು. ಈ ಒಂದು ಆಪ್ಷನ್ಗೆ ಬಂದು ನೀವು ಹೆಡ್ಫೋನ್ಸ್ ಅಂತ ಇದೆಯಲ್ಲ ಅದಕ್ಕೆ ಬಂದು ಲೆನ್ಸ್ ಬ್ಲರ್ ಅಂದರೆ ಲೆನ್ಸ್ ಬ್ಲರ್ ನೋಡಿ, ಈ ಥರ ಬ್ಲರ್ ಆಪ್ಷನ್ಸಲ್ಲಿ ತುಂಬ ಲೆನ್ಸ್ ಬ್ಲರ್ ಬರುತ್ತೆ. ಈ ಥರ ಲೈನ್ ಆಪ್ಷನ್ ಬರುತ್ತೆ, ರೌಂಡ್ ಆಪ್ಷನ್ ಬರುತ್ತೆ, ಅಂದರೆ ರೇಡಿಯಲ್ ಮತ್ತು ಸ್ಟ್ರೇಟ್ ಆಪ್ಷನ್ನು ಎರಡೂ ಬರುತ್ತೆ. ಬ್ಲರ್ನ ಜಾಸ್ತಿ ಮಾಡ್ಕೊಬೋದು. ಟ್ರಾನ್ಸಿಷನ್ ಅಂದರೆ ಉದ್ದ ಕಮ್ಮಿ, ಎಷ್ಟಕ್ಕೆ ನೀವು ಬ್ಲರ್ ಜಾಸ್ತಿ ಕಮ್ಮಿ ಮಾಡ್ಕೋತೀರ ಅದನ್ನು ಮಾಡ್ಕೋಬೋದು. ವಿಂಟೇಜ್ ಬ್ಲ್ಯಾಕ್ ಕಲರ್ ಇಷ್ಟ ಅಪ್ಲೈ ಮಾಡಬೇಕು ಬ್ಲರಲ್ಲಿ ಅಂತ ಇದು ಆಪ್ಷನ್ ಬರುತ್ತೆ. ಮತ್ತು ಯಾವ ಶೇಪಲ್ಲಿ ನಿಮಗೆ ಬೇಕು ಆ ಶೇಪಲ್ಲೆಲ್ಲ ಬರುತ್ತೆ. ಇದು ನೋಡಿ ಸಿಂಪಲಾಗಿ ಅದೇನು ಅಂದರೆ ನಿಮಗೆ ಇಲ್ಲಿ ಬೊಕೆ ಲೈಟ್ ಕಾಣ್ತಾ ಇರ್ಬೋದು. ಲೈಟು ಇಲ್ಲಿ ನೋಡಿ, ಕ್ಯಾಮ್ರಾದಲ್ಲಿ ಬರೋ ಥರ ಒಂದು ಲೈಟ್ ಬರುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು. ನಿಮಗೆ ಬ್ಲರ್ ಆಪ್ಷನ್ನ ಜಾಸ್ತಿ ಮಾಡಿ ತೋರಿಸ್ತೀನಿ ನೋಡಿ, ಇಲ್ಲೆಲ್ಲ ಕಾಣ್ತಾ ಇದೆ. ಇದಿಷ್ಟರಲ್ಲಿ ಈ ಪಾರ್ಟಿಕಲ್ಸಲ್ಲಿ ನೀವು ನೋಡ್ಬೋದು. ಆರ್ಟ್ ಶೇಪ್ ಕೊಟ್ಟರೆ ಬ್ಲರ್ ಸ್ವಲ್ಪ ಕಮ್ಮಿ ಕೊಡೋಣ ನೋಡಿ, ಇವಾಗ ಕಾಣಿಸ್ತಾ ಇದೆ ಪರ್ಫೆಕ್ಟಾಗಿ. ಆರ್ಟ್ ಎಲ್ಲ ಬಂದಿದೆ ಅಲ್ವಾ, ಅದು ಇಲ್ಲಿ ಆರ್ಟ್ ಶೇಪ್ ಕೊಟ್ಟರೆ ಆರ್ಟ್ ಬರುತ್ತೆ. ಇಲ್ಲೆಲ್ಲ ನೋಡಿ, ಕಲ್ ಮೇಲೆಲ್ಲ ಅಬ್ಸರ್ವ್ ಮಾಡಿ ನೀವು, ಆರ್ಟ್ ಶೇಪ್ ಬರುತ್ತೆ, ಸ್ಟಾರು. ಈ ಥರ ಬೊಕೆ ಎಫೆಕ್ಟ್ನ ಕೊಡೋಕ್ಕೆ ನೀವು ಈ ಬ್ಲರ್ ಸ್ಟ್ರೆಂತ್ನ ಯೂಸ್ ಮಾಡ್ಕೊಬೋದು ಸಿಂಪಲ್ಲಾಗಿ. ನೆಕ್ಸ್ಟು ಮತ್ತು ಫೇಸ್ನ ಸ್ಮೂತ್ ಮಾಡೋಕ್ಕೂ ಈ ಬ್ಲರ್ನ ಈ ಥರ ಮಾಡಿ ಕೆಳಗಡೆ ಮಾಡ್ಕೊಂಡು ರೈಟ್ ಅಂತ ಕೊಟ್ಟು ಎಡಿಟ್ ಸ್ಟಾಕ್ ಮೇಲೆ ಹೋಗಿ ನೀವು ಆರಾಮಾಗಿ ಫೇಸ್ ಸ್ಮೂತ್ ಮಾಡ್ಕೋಬೋದು. ಅದ್ರ ಡೀಟೇಲ್ಡ್ ವೀಡಿಯೋ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಆರಾಮಾಗಿ ಚೆಕ್ಔಟ್ ಮಾಡ್ಕೊಬೋದು. ನೀವು ಹೋಗಿ ಹ್ಯಾಂಡು ಮಾಡ್ಕೊಳ್ಳೋಣ. ಮೇಲ್ಗಡೆ ಟೂಲ್ಸ್ ಮೇಲೆ ಹೋಗಿ ತಿರ್ಗಾ ವಿಂಟೇಜ್ ಔಟರ್ ಬ್ಲ್ಯಾಕ್ ಕಲರು ಮತ್ತು ವೈಟ್ ಕಲರ್ ಇಲ್ಲಿಂದ ಮಾಡ್ಕೊಬೋದು. ಇನ್ನರ್ ಬ್ರೈಟ್ನೆಸ್ನ ಜಾಸ್ತಿ ಕಮ್ಮಿ ಮಾಡ್ಕೊಬೋದು. ಇದರಲ್ಲಿ ಸಿಂಪಲ್ ಆಗಿರೋವಂಥ ಟೂಲು ಯೂಸ್ ಮಾಡ್ತಾಯಿದ್ರೆ ಇದು ನಿಮಗೆ ಗೊತ್ತಾಗುತ್ತೆ. ಡಬಲ್ ಎಕ್ಸ್ಪ್ಲೋಜರ್ ಬ್ಯಾಕ್ಗ್ರೌಂಡ್ ಚೇಂಜ್ ಎಲ್ಲ ಇದರಲ್ಲೇ ಮಾಡಬೇಕಾಗುತ್ತೆ.
ಡಬಲ್ ಎಕ್ಸ್ಪ್ಲೋಜರ್ ನಿಮಗೆ ಹೋಗ್ತಾ ಇನ್ನೂ ವೀಡಿಯೋಸ್ ಕೊಡ್ತಲ್ಲ ಕೋರ್ಸಲ್ಲಿ, ಅದರಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಚೇಂಜ್ ಹೇಗೆ ಮಾಡೋದು, ಕಲರ್ ಗ್ರೇಡಿಂಗ್ ಹೇಗೆ ಮಾಡೋದು, ಶ್ಯಾಡೋಸ್ ಹೇಗೆ ಹಾಕ್ಕೊಳ್ಳೋದು, ಡಾಜ್ ಆ್ಯಂಡ್ ಬರ್ನ್ ಹೇಗೆ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಬೇರೆ ಯಾವ ಫೋಟೋ ಬೇಕಾದರೂ ಹಾಕೊಬೋದು. ಅದರಲ್ಲಿ ನಿಮಗೆ ತುಂಬ ಲೈಟ್ ಆ್ಯಂಡ್ ಡಾರ್ಕ್ ಅಂತ ತುಂಬ ಎಲ್ಲ ಆಪ್ಷನ್ಸು ಕಾಣಿಸುತ್ತೆ. ಒಪ್ಯಾಸಿಟಿ ಜಾಸ್ತಿ ಕಮ್ಮಿ ಕೂಡ ಮಾಡ್ಕೊಬೋದು. ನೆಕ್ಸ್ಟ್ ಟೂಲ್ಗೆ ಹೋಗೋಣ. ಟೆಕ್ಸ್ಟು ಆರಾಮಾಗಿ ನಿಮ್ಗೆ ಯಾವ ಥರ ಟೆಕ್ಸ್ಟ್ ಬೇಕಂದರೆ ಆ ಥರ ಟೆಕ್ಸ್ಟ್ ಹಾಕೋಬೋದು. ಒಪ್ಯಾಸಿಟಿ, ಕಲರ್ ಎಲ್ಲ ಇಲ್ಲೇ ಇರುತ್ತೆ, ಅದು ನಿಮ್ಗೆ ಆರಾಮಾಗಿ ಗೊತ್ತು. ಫ್ರೇಮ್, ಇವಾಗ ಯಾರೋ ಫ್ರೇಮ್ ಹಾಕಲ್ಲ ಬಿಡಿ ಇವಾಗಿನ ಫೋಟೋ ಎಡಿಟಿಂಗ್ಗಳಿಗೆ. ಫ್ರೇಮ್ ಏನಾರು ಎಡಿಟಿಂಗ್ ಮಾಡಬೇಕಂದ್ರೆ ಈ ಥರ ಇಲ್ಲೇ ಸಿಗುತ್ತೆ, ನೀವು ಮಾಡ್ಕೊಬೋದು. ಫೈನಲ್ ಆಗಿ ಟೂಲ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ನೆಕ್ಸ್ಟು ಆ ಟೂಲ್ಸ್ಗಳನ್ನ ಯೂಸ್ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ ಬರೋ ಅಂಥ ವೀಡಿಯೋಗಳಲ್ಲಿ. ನೀವು ಯಾವುದೇ ಒಂದು ಫೋಟೋ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಫುಲ್ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಪೋರ್ಟ್ ಅಂತ ಕೊಡಬೇಕು, ಸೇವ್ ಅಂತ ಕೊಡಬೇಡಿ. ಎಕ್ಸ್ಪೋರ್ಟ್ ಅಂತ ಕೊಡಿ, ಎಕ್ಸ್ಪೋರ್ಟ್ ಆಗುತ್ತೆ, ಎಚ್ ಡಿ ಫೋಟೋ ಸೇವ್ ಆಗುತ್ತೆ. ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.